ಒಂದು ಆಗ್ರಹ ಸಮಾವೇಶವನ್ನ ಮಾಡಬೇಕಾಗಿ ಬಂದಿದೆ. ಕಳೆದ 15ನೇ ತಾರೀಕೆ ನಾವು ಈ ಸಮಾವೇಶವನ್ನ ಮಾಡಬೇಕಾಗಿತ್ತು. ಆದ್ರೆ ನಮ್ಮದೇ ಜನ, ನಾವೇ ನಾಡಿನ ಜನರ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು, ಪೊಲೀಸರು ನಮಗೆ ಅನುಮತಿಯನ್ನ ನಿರಾಕರಿಸಿ, ನಾನಾಗಲೇ ಹೇಳಿದ್ನಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಾನಮಾನ ಈ ನಾಡಲ್ಲಿ ಯಾವ ತರಕ್ಕೆ ಇರುತ್ತೋ ಗೊತ್ತಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಓದ್ಕೊಂಡು ತಿಳ್ಕೊಂಡು ಜ್ಞಾನಿಗಳು ಅಂತ ಹೇಳಿ ಇಲ್ಲಿ IPS IAS ಆಫೀಸರ್ಗಳು ಬರ್ತಾ ಇದ್ದಾರೆ. ಇದು ಬಹಳ ಸ್ವಾಭಿಮಾನದ ನೆಲ. ದಯವಿಟ್ಟು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಜೊತೆ ಆಟ ಆಡ್ಬೇಡ್ರಿ. ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಡ್ರಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂತ ಘೋಷವಾಕ್ಯ ಕರ್ನಾಟಕದಲ್ಲಿ ಈಡೇರಬೇಕು. ರಾಷ್ಟ್ರಕವಿ ಕುವೆಂಪು ಹೇಳುವಂತೆ ಕನ್ನಡ ಕೊಲ್ಲುವ ಮುನ್ನ ಎಮ್ಮೆ ಕೊಲ್ಲುವ ಅನ್ನುವಂತ ರಣಮಂತ್ರವನ್ನು ಸಹ ನಮ್ಮ ಮೈಯಲ್ಲಿ ಅಳವಡಿಸಿಕೊಂಡು ನಾವು ಈ ಹೋರಾಟವನ್ನು ಕೈಗೆತ್ಕೊತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡದ ವಿಚಾರವಾಗಿ, ನಾಡು ನುಡಿ ವಿಚಾರವಾಗಿ ತೆಗೆದುಕೊಳ್ಳುವಂತ ಎಲ್ಲ ಹೋರಾಟಗಳಿಗೂ, ಎಲ್ಲ ವಿಚಾರಗಳಿಗೂ ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾದ್ಯಂತ ನಿಮ್ ಜೊತೆ ನಾವು ಇರ್ತೀವಿ. ನಾವು ಸಹ ನಿಮ್ ಜೊತೆ ಇರ್ತೀವಿ. ಕನ್ನಡ, ಕರ್ನಾಟಕ, ಕನ್ನಡಿಗ, ಕರ್ನಾಟಕದ ಹಿತವನ್ನು ಕಾಯುವಂತ ಎಲ್ಲವನ್ನ ವಜ್ರ ಸಂಕಲ್ಪವನ್ನ ಇವತ್ತಿನ ಸಮಾವೇಶದಲ್ಲಿ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ನನ್ನನ್ನು ಬಹಳ ಅಭಿಮಾನದಿಂದ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ರಾಷ್ಟ್ರ ಎಲ್ಲ ಸೇನಾನಿಗಳಿಗೆ ಮತ್ತೆ ರಾಜ್ಯದ ಮೂಲೆಯಿಂದ ಬಂದಂತ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಾನು ವಂದಿಸ್ತಾ, ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ, ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ, ಕನ್ನಡವ ಕಾಪಾಡೋ ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ, ಮರೆತೆಯಾದರೆ ಅಯ್ಯೋ, ಮರತಂತೆ ನನ್ನ. ಎಲ್ಲರಿಗೂ ಶರಣಾರ್ಥಿಗಳು. ಕನ್ನಡಿಗರ ಆಗ್ರಹ ವಿಚಾರಗಳನ್ನ ಬಹಳ ಗಟ್ಟಿ ಧ್ವನಿಯಿಂದ ಮಾತಾಡಿದಂತ ಭೀಮಶಂಕರ್ ಅವರಿಗೆ ಧನ್ಯವಾದಗಳು. ಇದೇ ಕೆಲವು ನಿಮಿಷಗಳ ಹಿಂದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಡಾಕ್ಟರ್ ಶಿವರಾಮೇಗೌಡರು ಕರಾವೆ ಹಾಗೂ ನಮ್ಮ ಡಾಕ್ಟರ್ ರವಿ ಶೆಟ್ಟಿ ಬೈಲೂರು ಅವರು, ಕರ್ನಾಟಕ ಕಾರ್ಮಿಕ ಪರಿಷತ್ತು ಹಾಗೂ ಆ ಜಲಾಶಯಕ್ಕೆ ವಿಷ ಬೆರೆಸಿ ಕನ್ನಡಿಗರನ್ನ ಸಾಮೂಹಿಕ ಮರಣ ಹೋಮ ಮಾಡಬೇಕು ಅಂತ ಸಂಚು ಮಾಡಿದಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡಾಟಿಕೆನೆ ನಮ್ಗೆ ಇನ್ನೂ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನೀವು ಎಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಬಿಟ್ಕೋತಾ ಇದ್ದೀರಿ ಅಂತಂದ್ರೆ, ನನ್ ಬೇಕಾದಂತ ಪೊಲೀಸ್ ಅಧಿಕಾರಿ ಜೊತೆ ಹಂಗೆ ಆತ್ಮೀಯವಾಗಿ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ, ಕಳೆದ 8 ವರ್ಷಗಳಲ್ಲಿ ಕ್ರೈಮ್ ರೇಟ್ ಯಾರಿಂದ ಜಾಸ್ತಿ ಆಗಿದೆ ಅಂತಂದ್ರೆ ಕನ್ನಡಿಗರಿಂದ ಅಲ್ಲ, KRX ಪಕ್ಷದ ಕಾರ್ಯಕರ್ತರಿಂದ ಅಲ್ಲ, ದೂರದ ಗುಜರಾತ್ನಿಂದ, ಬಿಹಾರದಿಂದ, ತಮಿಳುನಾಡಿನಿಂದ, ಕೇರಳದಿಂದ ಬಂದಂತ ಭಾಷಾ ದ್ರೋಹಿಗಳಿಂದ ಬೆಂಗಳೂರಿನಲ್ಲೇ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅಲ್ರಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ನಾಡ